ನಾನು 2 ದಿವಸದ ಹಿಂದೆ ಕಚೇರಿಯಲ್ಲಿ ನಮ್ಮ 17 ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು 8 ಕಾರ್ಪೊರೇಷನ್ ವಾರ್ಡಿನ ಪ್ರಮುಖರುಗಳನ್ನು ಸಭೆಯನ್ನು ಕರೆದಿದ್ದೆ. ಕುಡಿಯುವ ನೀರಿಗೆ ಸರ್ಕಾರದಿಂದ ಏನು ಬಿಡುಗಡೆ ಆಗಿದೆ, ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಿಂದ ಏನು ಬಿಡುಗಡೆ ಆಗಿದೆ ಅದನ್ನು ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನಾನು ಸಭೆ ಕರೆದಿದ್ದೆ. ಸಭೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ PA ಪುಟ್ಟಣ್ಣ ಫೋನ್ ಮಾಡಿದ್ದಾರೆ ಸರ್ ಅಂತ ಕೇಳಿದ್ರು. ನಿಮ್ಮ ಕಚೇರಿಗೆ ಬಂದು ತಮ್ಮನ್ನು ಭೇಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಬಯಕೆ ವ್ಯಕ್ತಪಡಿಸಿದ್ರು. ಶಾಸಕಾಂಗ ಕಚೇರಿಯಲ್ಲಿ ಇದ್ದೇನೆ, ಬನ್ನಿ ಸರ್ ಅಂತ ಹೇಳಿದೆ. ನಾನು 5 ಗಂಟೆಗೆ ಮೀಟಿಂಗ್ ಮಾಡ್ತಾನೆ ಇದ್ದೆ. ಅವರು 6:15, 6:45ಗೆ ಬಂದರು. ಅವರು ಕೂಡ ಆ ಲೀಡರ್ಸ್ ಎಲ್ಲಾನು ಅಪ್ರೋಚ್ ಮಾಡಿದ್ರು. ಅದ್ರಲ್ಲಿ ತಪ್ಪೇನಿದೆ? ತಪ್ಪೇನಿದೆ? ಮಾಡೋದಿಲ್ಲ. ಯಾಕೆ ಮಾಡಬೇಕು? ನನಗೆ ನನ್ನ ಎಲೆಕ್ಷನ್ನಲ್ಲಿ 24x7 ವಿರುದ್ಧ ಮಾಡವನೆ, ನನ್ನ ವಿರುದ್ಧ ಅಪಪ್ರಚಾರ ಮಾಡವನೆ, ಅಶ್ವಥ್ ನಾರಾಯಣ ವಿರುದ್ಧ ಅಪಪ್ರಚಾರ ಮಾಡವನೆ, BSP ಯಡಿಯೂರಪ್ಪನವ್ರ ವಿರುದ್ಧ ಅಪಪ್ರಚಾರ ಮಾಡವನೆ, ವಿಜೇಂದ್ರನ ಹತ್ರ ಅಪಪ್ರಚಾರ ಮಾಡವನೆ. ಇದೆಲ್ಲ ಅವನು ಮಾತಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಗಳಿದೆ. ಅದನ್ನು ಕಳಿಸಿದ್ದೀನಿ, ಅಶ್ವಥ್ ನಾರಾಯಣಗೆ ಕಳಿಸಿದ್ದೀನಿ, ಹೇಳಿದ್ದೀನಿ. ಎಷ್ಟೆಲ್ಲ ಕೆಟ್ಟ ಮಾತಾಡಿದ್ದಾನೆ ಅವನು ಯಾಕೆ ನಾವು ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು? BJP ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿದ್ದರೆ ಯಾರ ಕೈಲೂ ಹೇಳ್ಸ್ಕೊಳ್ಬೇಕಾದಂಥ ನೆಸೆಸಿಟಿ ಇಲ್ಲ. ಆದ್ರೂ ಎಲೆಕ್ಷನ್ ಡಿಕ್ಲೇರ್ ಆಗಿ ಎಷ್ಟು ದಿವಸ ಆಯಿತು? ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ BJP MLA MP ಅವರು ಎಲ್ಲ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದಾರೆ. ನನಗೊಂದು ಇಂಟಿಮೇಷನ್ ಇಲ್ಲ. ಈವನ್ BJP ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಆದ್ರೂ ಕೂಡ ನನಗೆ ಯಾವತ್ತು ಬಂದು ನೀವು ಸಹಾಯ ಮಾಡಿ ಅಂತ ಕೇಳಲಿಲ್ಲ. ನೆನ್ನೆ ನಾನು ಮೀಟಿಂಗ್ ಮಾಡ್ತಾನ ಸಂದರ್ಭದಲ್ಲಿ ಬಂದರು, ಅಪ್ರೋಚ್ ಮಾಡಿದ್ರು, ಮಾಡಿ ಅಂತಂದೆ. ತಪ್ಪೇನಿದೆ? ವಾಟ್ ಇಸ್ ರಾಂಗ್? ಪಾರ್ಟಿ ಒಂದು ಮೈತ್ರಿ ಅಭ್ಯರ್ಥಿ ಮಾಡ್ತಾರೆ, ಯಾವುದಾರಾಗಲಿ ರೀ. ಪಾರ್ಟಿ ಕಟ್ಕೊಂಡೇನು ಒಳ್ಳೆ ಸರೋಯ್ತಲ್ಲ. ಇವ್ರು 24x ಸುಳ್ಳು ಅಪಪ್ರಚಾರ ಮಾಡಿ, ಡ್ಯಾಮೇಜ್ ಮಾಡಿ, ಎಲ್ಲ ಮಾಡಿ, ತೇಜೋವಧೆ ಮಾಡ್ದನಿಗೆ ಕ್ಯಾನ್ವಾಸ್ ಮಾಡ್ಬೇಕಾ ನಾವು ಸ್ವಾಭಿಮಾನ ಇಲ್ವಾ ನಮಗೆ? ಪಾರ್ಟಿ ಲೀಡರ್ಗಳಿಗೆ ಯಾರಿಗೆ ಬೇಕಾದ್ರೂ ಹೇಳ್ತೀನಿ ರೀ, ಯಾರಿಗೆ ಬೇಕಾದ್ರೂ ಹೇಳ್ತೀನಿ. ಈವನ್ BJP ಲೀಡರ್ಗಳಿಗೂ ತೋರಿಸಿದ್ದೀನಿ ಇದನ್ನೆಲ್ಲನೂ. ಇವತ್ತು ಬೆಳಗ್ಗೆ ಅಶ್ವಥ್ ನಾರಾಯಣ ತೋರಿಸಿದೆ. ನಿನ್ನ ವಿರುದ್ಧನೇ ಎಷ್ಟೋ ಪ್ರೊಫೆಸರ್ಗೆ ಎಷ್ಟೋ ಕೋಟಿ ಲೂಟ್ ಮಾಡೋರು ಇವರೆಲ್ಲ ಅಂತ ಪ್ರೆಸ್ ಮೀಟ್ ಮಾಡೋನೆ, ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಇಂಥವನಿಗೆ ನೀವು ಕ್ಯಾನ್ವಾಸ್ ಹೆಂಗೆ ಮಾಡ್ತೀರಿ? ಅದು ಯಾರು ಕೂಡ ನನ್ನ ಅಪ್ರೋಚ್ ಮಾಡಲಿಲ್ಲ. ನಾನಾಗಿದ್ದ ಪುಟ್ಟಣ್ಣನ ಬರ್ರಿ ನಿಮ್ಮ ಕ್ಯಾನ್ವಾಸ್ ಮಾಡ್ತೀನಿ ಅಂತ ನೆನ್ನೆ ಗಂಟೆ ಏನು ಕೂಗಲೇ ಇಲ್ಲ. ನಾವು ಮೀಟಿಂಗ್ ಮಾಡುವಾಗ ಕಚೇರಿಯಲ್ಲಿ ಕುಡಿಯೋ ನೀರ್ದು ಬಹಳ ಹಾಹಾಕಾರ ಇದ್ದಿದೆ. ಅದರ ಬಗ್ಗೆ ನಾನು ಡೀಟೇಲ್ಸ್ ಎಲ್ಲ ಹೇಳಿ ಸಾಲ್ವ್ ಮಾಡ್ತೀನಿ ಕುಡಿಯೋ ನೀರಿಗೆ ಅಂತ ಹೇಳ್ತಾ ಇದ್ದೆ. ಬಂದರು, ಒಂದು 4 ಮಾತಾಡಿದ್ರು. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ.